ಇದೀಗ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ರಾಮ ಮಂದಿರ ಸಿದ್ಧತೆಯ ನಡುವೆ 400% ವಿಮಾನದ ದರ ಏರಿಕೆ ಆಗಿದೆ. ಬೇಡಿಕೆಗೆ ಅನುಗುಣವಾಗಿ ವಿಮಾನದ ಟಿಕೆಟ್ ದರ ಕೂಡ ಹೆಚ್ಚಳ ಆಗಿದೆ. ಸಾಮಾನ್ಯ ಸಂದರ್ಭದಲ್ಲಿದ್ದಂತಹ ವಿಮಾನ ಹಾರಾಟದ ದರ ಈಗ 400% ಹೆಚ್ಚಳ ಆಗಿದೆ. ಯಾಕಂದ್ರೆ ಡಿಮ್ಯಾಂಡ್ ಅಷ್ಟು ಹೆಚ್ಚಾಗಿರೋದ್ರಿಂದ ಅದಕ್ಕೆ ತಕ್ಕ ಹಾಗೆ ಟಿಕೆಟ್ ಪ್ರೈಸ್ ಕೂಡ ಏರಿಕೆ ಆಗಿದೆ. ವಿಮಾನಯಾನ ಸಂಸ್ಥೆಗಳು ಬೇಡಿಕೆಗೆ ಅನುಗುಣವಾಗಿ ದರವನ್ನು ಈ ರೀತಿಯಾಗಿ ನಿಗದಿ ಮಾಡ್ತಾ ಇರೋದು. 400% ಹೆಚ್ಚಳ. ಬೆಂಗಳೂರು ಅಯೋಧ್ಯೆಯ ದರ ನಾಗಾಲೋಟ. ಅದರ ದರ ಕೇಳಿದ್ರೆ ಕಳೆದ 10 ದಿನದಲ್ಲಿ 6,000 ಇದ್ದದ್ದು ಈಗ 21,500 ರೂಪಾಯಿ, 3.5 ಪಟ್ಟು ಹೆಚ್ಚಾಗೋಗಿದೆ ಆಲ್ಮೋಸ್ಟ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್. ಈಗ ಅಯೋಧ್ಯೆಗೆ ಎಲ್ಲ ಕಡೆಯಿಂದ ಬರ್ತಾ ಇರುವಂತಹ ವಿಮಾನಗಳ ಟಿಕೆಟ್ ದರ ಕಂಡು ಕೇಳರಿಯದ ರೀತಿ ಹೆಚ್ಚಳ ಆಗಿರೋದು. ಸೊ ಬೆಂಗಳೂರಿಂದ ಅಯೋಧ್ಯೆಗೆ ವಿಮಾನ ಹಾರಾಟದ ದರದಲ್ಲಿ ಎಷ್ಟೆಲ್ಲ ವ್ಯತ್ಯಯ ಆಗಿದೆ? ಎಷ್ಟು ವಿಜಯ್, ಏನು 22ನೇ ತಾರೀಕು ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಏನು ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಭಾಗದಿಂದ ಅಯೋಧ್ಯೆಗೆ ತೆರಳಲು ಜನ ಕೂಡ ಸಿದ್ಧರಾಗಿದ್ದಾರೆ. ಈಗ ಸದ್ಯ ಬೆಂಗಳೂರಿನಿಂದ ಅಯೋಧ್ಯೆಗೆ ತೆರಳುವಂತಹವರ ಸಂಖ್ಯೆ ಕೂಡ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಈ ಕಳೆದ ಡಿಸೆಂಬರ್ 31ನೇ ತಾರೀಕು ಈ ಫ್ಲೈಟ್ ಅಲ್ಲಿ ಹೋಗೋ ಚಾರ್ಜ್ ಏನಿತ್ತು ಅದು 6,000 ಇತ್ತು. ಆದ್ರೆ ಅದೇ ಚಾರ್ಜ್ ಈಗ ಜನವರಿ 19, 20, 21 ನಡುವೆ 21,000, 22,000 ಆ ರೇಂಜ್ ಅಲ್ಲಿ ಸುಮಾರು 400% ಅಷ್ಟು ಏರಿಕೆಯಾಗಿದೆ. 21ನೇ ತಾರೀಕು ಫ್ಲೈಟ್ ಚಾರ್ಜ್ 29,700 ರೂಪಾಯಿ ಆಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಈ ಒಂದು ವಿಮಾನ ಹೊರಡುತ್ತೆ. ಮಾಮೂಲಿ ದಿನಕ್ಕೆ ಹೋಲಿಸಿದ್ರೆ ಈ ಟಿಕೆಟ್ ದರದಲ್ಲಿ ಸುಮಾರು 400% ಏರಿಕೆ ಆಗಿರುವಂತದ್ದು. ಇನ್ನು 20ಕ್ಕೂ ಮುನ್ನ ಅಯೋಧ್ಯೆಗೆ ತೆರಳುವಂತಹ ವಿಮಾನಗಳು ಕೂಡ ಈಗ ಸದ್ಯ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರುವಂತದ್ದು. ಕೆಲವೇ ಟಿಕೆಟ್ಗಳು ಲಭ್ಯವಿದ್ರು ಕೂಡ ಅದು ಅತಿ ಹೆಚ್ಚಿನ ದರ ಆಗಿದೆ. ಶನಿವಾರ ಭಾನುವಾರ ರಜೆ ಇರುವ ಕಾರಣ ಜನರು ಅಯೋಧ್ಯೆಯತ್ತ ತೆರಳ್ತಾ ಇದ್ದಾರೆ. ಈ ಒಂದು ಪ್ರತಿಷ್ಠಾಪನೆ, ಈ ಒಂದು ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳಿಕ್ಕೆ ವಿಜಯ್. ಥ್ಯಾಂಕ್ ಯು ಧ್ರುವರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.